ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಹಾಯ್ ಎವ್ರಿವನ್. ನಮಸ್ಕಾರ ವಿದ್ಯಾರ್ಥಿಗಳೇ. ಐ ಆಮ್ ಗೋಪಾಲ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಎಜುಕೇಶನ್. Hi dear students, today we have discussed about medieval Indian history, session number 20. Today we have discussed about the topic Firoz Shah Tughlaq part 2. Dear students, in this session we have discussing social welfare measure introduced by Firoz Shah Tughlaq is the learning objective of this session. ವಿದ್ಯಾರ್ಥಿಗಳೇ, ನಾವು ಮುಂದುವರೆದ ಭಾಗವಾಗಿ ಫಿರೋಜ್ ಶಾ ತುಘಲಕ್ ಜಾರಿ ಮಾಡಿದಂತಹ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳ ಮುಂದುವರೆದ ಭಾಗವನ್ನು ಈ ಒಂದು ಸೆಷನ್ನಲ್ಲಿ ತಿಳಿದುಕೊಳ್ಳಲಿದ್ದೇವೆ. After this session, students will analyze two social welfare measures introduced by Firoz Shah Tughlaq. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನ ಅಧ್ಯಯನದಿಂದ ಫಿರೋಜ್ ಶಾ ತುಘಲಕನು ಜಾರಿ ಮಾಡಿದಂತಹ ಕಲ್ಯಾಣ ಕಾರ್ಯಕ್ರಮಗಳ ಮುಂದುವರೆದ ಭಾಗವನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಬಹುದಾಗಿರುತ್ತದೆ. Dear students, today we have discussed about main points in this session: humanitarian measures of Firoz Shah Tughlaq, judicial reforms of Firoz Shah Tughlaq, patronage of learning, slave system during the period of Firoz Shah Tughlaq. ವಿದ್ಯಾರ್ಥಿಗಳೇ, ನಾವು ಈ ಒಂದು ಸೆಷನ್ನಲ್ಲಿ ಮುಖ್ಯವಾಗಿ ಫಿರೋಜ್ ಶಾ ತುಘಲಕನ ಮಾನವೀಯ ಕಾರ್ಯಗಳನ್ನು, ನಂತರ ನ್ಯಾಯಾಂಗ ಸುಧಾರಣೆಯನ್ನು ಮತ್ತು ಸಾಹಿತ್ಯಕ್ಕೆ ಅವನ ಕೊಡುಗೆಯನ್ನು ಮತ್ತು ಗುಲಾಮ ಪದ್ಧತಿಯ ಬಗ್ಗೆ ಈ ಒಂದು ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗುತ್ತೆ. Firstly, we have discussed humanitarian measures of Firoz Shah Tughlaq. Firoz Shah Tughlaq undertook large number of humanitarian measures department. ಫಿರೋಜ್ ಶಾ ತುಘಲಕ್ ಮಾನವೀಯ ಕಾರ್ಯಕ್ರಮಗಳಲ್ಲಿ ಬೇರೆ ಸುಲ್ತಾನರಿಗಿಂತ ಮುನ್ನಡೆಯಲ್ಲಿರ್ತಾನೆ. ಅವನು ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ರೂಪಿಸುತ್ತಾನೆ. ಫಿರೋಜ್ ಶಾ ತುಘಲಕ್ ಎಸ್ಟಾಬ್ಲಿಷ್ಡ್ ಡಿಪಾರ್ಟ್ಮೆಂಟ್ ಕಾಲ್ಡ್ as ದಿವಾನಿ ಖೈರಾತ್. After marriage, financial help to poor Muslim girls and poorest parents. ಫಿರೋಜ್ ಶಾ ತುಘಲಕನ ಮಾನವೀಯ ಕಾರ್ಯಗಳಲ್ಲಿ ಪ್ರಮುಖವಾಗಿ ದಿವಾನಿ ಖೈರತ್ ಎಂಬ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಆ ಒಂದು ಇಲಾಖೆಯ ಮುಖಾಂತರ ಮದುವೆಯ ನಂತರ ಹೆಣ್ಣು ಮಕ್ಕಳಿಗೆ, ನಂತರ ಬಡವರಾದಂತಹ ಹೆಣ್ಣು ಮಕ್ಕಳಿಗೆ ಮತ್ತು ಬಡವರಾದಂತಹ ಪೋಷಕರಿಗೆ ಧನ ಸಹಾಯವನ್ನು ನೀಡುವ ಉದ್ದೇಶಕ್ಕಾಗಿ ಈ ದಿವಾನಿ ಖೈರತ್ ಎಂಬ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ನೆಕ್ಸ್ಟ್ ಒನ್ ಇಸ್ ದಿವಾನಿ ಇಸ್ತಿಖಾಕ್. ಫಿರೋಜ್ ಶಾ ತುಘಲಕ್ ದಿವಾನಿ ಇಸ್ತಿಖಾಕ್ ಎಂಬ ಇಲಾಖೆಯನ್ನು ಸಹ ಸ್ಥಾಪನೆ ಮಾಡ್ತಾನೆ. ಇಟ್ ಈಸ್ ಎ ಫೈನಾನ್ಷಿಯಲ್ ಹೆಲ್ಪ್ಸ್ ಡಿಸರ್ವಿಂಗ್ ಪೀಪಲ್. ಅಂದರೆ ತೊಂದರೆಗೊಳಗಾದಂತಹ ಜನರಿಗೆ ಫಿರೋಜ್ ಶಾ ತುಘಲಕ್ ಹಣಕಾಸಿನ ಸಹಾಯವನ್ನು ಒದಗಿಸಿಕೊಡುವ ಉದ್ದೇಶಕ್ಕಾಗಿ ಈ ದಿವಾನಿ ಇಸ್ತಿಖಾಕ್ ಎಂಬ ಇಲಾಖೆಯನ್ನು ಮಾನವೀಯ ಕಾರ್ಯಗಳಿಗಾಗಿ ಸ್ಥಾಪನೆ ಮಾಡ್ತಾನೆ. Another main important humanitarian measures of Firoz Shah Tughlaq was Darul Shafa. He established so many Darul Shafas. It was a charitable hospital near Delhi. ಫಿರೋಜ್ ಶಾ ತುಘಲಕ್ ದಾರುಲ್ ಶಫಾ ಎಂಬ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ. ಇವು ದೆಹಲಿ ಸುತ್ತಮುತ್ತ ಇತ್ತು, ದೆಹಲಿ ಹತ್ತಿರ ಇತ್ತು. ಬಡವರ ಕಲ್ಯಾಣಕ್ಕಾಗಿ, ಮಾನವೀಯ ಕಾರ್ಯಗಳಿಗಾಗಿ ಫಿರೋಜ್ ಶಾ ತುಘಲಕ್ ಈ ಒಂದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ.
ಉಚಿತವಾಗಿ ಪ್ರಜೆಗಳಿಗೆ ಚಿಕಿತ್ಸೆಯನ್ನು ನೀಡುವ ಸಲುವಾಗಿ ದಾರುಲ್ ಶಫಾ ಎಂಬ ಈ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ. ಜುಡಿಷಿಯಲ್ ರಿಫಾರ್ಮ್ಸ್ ಆಫ್ ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ tried to make judicial system more human. ಫಿರೋಜ್ ಶಾ ತುಘಲಕ್ ನ್ಯಾಯಾಂಗ ಸುಧಾರಣೆಯಲ್ಲಿ ಮೊಹಮ್ಮದ್ ಬಿನ್ ಕಾಲಕ್ಕಿಂತ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಫಿರೋಜ್ ಶಾ ತುಘಲಕ್ ವಾಸ್ ಅಬಾಂಡಿಂಗ್ ವೇರಿಯಸ್ ಟೈಪ್ ಆಫ್ ಟಾರ್ಚರ್ಸ್. ಹಿಂದಿನ ಸುಲ್ತಾನರುಗಳ ಕಾಲದಲ್ಲಿ ಕೊಡ್ತಾ ಇದ್ದಂತಹ ಕಠಿಣ ಶಿಕ್ಷೆಗಳನ್ನು ರದ್ದು ಮಾಡ್ತಾನೆ. He was inflict rather mild punishment. ಅಷ್ಟೇ ಅಲ್ಲದೆ ಕೆಲವು ಕಠಿಣವಾದಂಥ ಶಿಕ್ಷೆಗಳನ್ನು ಕೊಡ್ತಾ ಇದ್ರು, ಪನಿಷ್ಮೆಂಟ್ ಕೊಡ್ತಾ ಇದ್ರು, ಅವುಗಳನ್ನು ಸಹ ರದ್ದು ಮಾಡಿಸ್ತಾನೆ. ಜನರಿಗೆ ಟಾರ್ಚರ್ ಕೊಡೋದನ್ನು ರದ್ದು ಮಾಡ್ತಾನೆ ಮತ್ತು ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ಸಹ ಕಡಿತಗೊಳಿಸ್ತಾನೆ ತನ್ನ ನ್ಯಾಯಾಂಗ ಸುಧಾರಣೆಯಲ್ಲಿ. ಫಿರೋಜ್ ಶಾ ತುಘಲಕ್ ವಾಸ್ ಟ್ರೈಡ್ ಟು ಕಂಡಕ್ಟ್ ಇಟ್ ಇನ್ ಅಕಾರ್ಡೆನ್ಸ್ ವಿತ್ ಇಸ್ಲಾಮಿಕ್ ಲಾ. ಫಿರೋಜ್ ಶಾ ತುಘಲಕ್ ತನ್ನ ನ್ಯಾಯಾಂಗ ಸುಧಾರಣೆಯಲ್ಲಿ ನ್ಯಾಯವನ್ನು, ಒಂದು ನ್ಯಾಯಾಂಗ ಇಲಾಖೆಯನ್ನು ಇಸ್ಲಾಂ ಕಾನೂನಿಗೆ ಅನುಗುಣವಾಗಿ ನ್ಯಾಯದಾನವನ್ನು ಮಾಡ್ತಾ ಇರ್ತಾನೆ, ಖಾಜಿಗಳು ಮತ್ತು ನ್ಯಾಯದ ಮೂರ್ತಿಗಳ ಮುಖಾಂತರ. patronage ಆಫ್ ಲರ್ನಿಂಗ್. ಫಿರೋಜ್ ಶಾ ತುಘಲಕ್ ಶಿಕ್ಷಣಕ್ಕೆ ಮತ್ತು ಸಾಹಿತ್ಯಕ್ಕೂ ಸಹ ತನ್ನದೇ ಆದಂಥ ಕೊಡುಗೆ ನೀಡ್ತಾನೆ. ಫಿರೋಜ್ ಶಾ ತುಘಲಕ್ ವಾಸ್ ಆಲ್ಸೋ ಎ ಗ್ರೇಟ್ ಪಾಟ್ರನ್. ನಮಗೆ ತಿಳಿದಿರುವ ಹಾಗೆ ಫಿರೋಜ್ ಶಾ ತುಘಲಕ್ ಸ್ವತಃ ಕವಿಯಾಗಿರ್ತಾನೆ. He provides special pensions and gratitude of the scholars. ಫಿರೋಜ್ ಶಾ ತುಘಲಕ್ ತನ್ನ ಆಸ್ಥಾನದಲ್ಲಿ ಕವಿಗಳಿಗೆ ಮತ್ತು ಸಂತರಿಗೆ ಆಶ್ರಯ ಕೊಟ್ಟಿದ್ದ, ಅವರಿಗೆ ವೇತನಗಳನ್ನು ಸಹ ಕೊಡ್ತಾ ಇದ್ದ. ಫಿರೋಜ್ ಶಾ ತುಘಲಕ್ ವಾಸ್ ರಿಟರ್ನ್ ಬೈ ತಾರಿಕಿ ಫಿರೋಜ್ ಶಾಹಿ. ಫಿರೋಜ್ ಶಾ ತುಘಲಕ್ ತಾನೇ ಸ್ವತಃ ಕವಿಯಾಗಿದ್ದುಕೊಂಡು ಒಂದು ಕೃತಿಯನ್ನು ಬರೀತಾನೆ, ಅದೇ ತಾರಿಕಿ ಫಿರೋಜ್ ಶಾಹಿ. And then Ziauddin Barani writes Fatwa-e-Jahandari. It was a main book in the age. ಜಿಯಾವುದ್ದೀನ್ ಬರನಿ ಫಿರೋಜ್ ಶಾ ತುಘಲಕನ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಫತ್ವಾ-ಇ-ಜಹಾಂದರಿ ಎಂಬ ಕೃತಿಯನ್ನು ಬರೀತಾನೆ. ಇದು ಮಧ್ಯಕಾಲೀನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೃತಿಯಾಗಿರುವುದು ನಮಗೆ ಕಂಡು ಬರುತ್ತೆ. And then Shamsi Siraj Afif, he was a scholar in Firoz Shah court. He wrote Tariq-e-Firoz Shahi. Shamsi Siraj Afif ಎಂಬ ವಿದ್ವಾಂಸ ಫಿರೋಜ್ ತುಘಲಕನ ಆಸ್ಥಾನದಲ್ಲಿರ್ತಾನೆ. ಅವನು ತಾರಿಕ್-ಇ-ಫಿರೋಜ್ ಶಾಹಿ ಎಂಬ ಕೃತಿಯನ್ನು ಬರೀತಾನೆ. After the conquest of Nagarkot, Firoz Shah Tughlaq was 300 books translated to Persian language. ಫಿರೋಜ್ ಶಾ ತುಘಲಕ್ ನಗರಕೋಟೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ 300 ಸಂಸ್ಕೃತ ಪುಸ್ತಕಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾನೆ. And also he constructed 30 madras, 3 colleges, engaged to impact education. ಶಿಕ್ಷಣಕ್ಕಾಗಿ ಫಿರೋಜ್ ಶಾ ತುಘಲಕ್ 30 ಮದರಸೆಗಳನ್ನು ನಿರ್ಮಾಣ ಮಾಡ್ತಾನೆ, 3 ಕಾಲೇಜುಗಳನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲ, ಶಿಕ್ಷಣಕ್ಕಾಗಿ ವಿಶೇಷ ಪ್ರೋತ್ಸಾಹವನ್ನು ಸಹ ಕೊಡ್ತಾ ಇರ್ತಾನೆ. ಅಷ್ಟೊಂದು ಮಹತ್ವವನ್ನು ಶಿಕ್ಷಣಕ್ಕೆ ಕೊಟ್ಟಿದ್ದ. ಫಿರೋಜ್ ಶಾ ತುಘಲಕ್ gave importance of slaves and industries also. ಫಿರೋಜ್ ಶಾ ತುಘಲಕ್ ಗುಲಾಮರ ಬಗ್ಗೆ ಮತ್ತು ಅವರ ಗುಲಾಮರ ಸಂಬಂಧಪಟ್ಟ ಕಾರ್ಖಾನೆಗಳನ್ನು ನಿರ್ಮಿಸುವುದರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿರ್ತಾನೆ. ಅಕಾರ್ಡಿಂಗ್ ಟು ಶಮ್ಸ್ ಸಿರಾಜ್ ಅಫೀಫ್, 1,80,000 slaves in Firoz Shah Tughlaq's court.
ಶಂಷದ್ ಸಿರಾಜ್ ಜಫಿ ಪ್ರಕಾರ ಫಿರೋಜ್ ಶಾ ತುಘಲಕನ ರಾಜ್ಯದಲ್ಲಿ 1,80,000 ಗುಲಾಮರಿದ್ರು ಅಂತ ಮಾಹಿತಿಯನ್ನು ನೀಡುತ್ತಾನೆ. ಅಕಾರ್ಡಿಂಗ್ ಟು ಸಿರಾಜ್ ಜಫಿ, 40,000 slaves ಅಪಾಯಿಂಟೆಡ್ ಇನ್ ಫಿರೋಜ್ ಶಾ ಪ್ಯಾಲೇಸ್. ನೋಡಿ, ಫಿರೋಜ್ ಶಾ ಗುಲಾಮರಿಗೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ಕೇವಲ ಫಿರೋಜ್ ಶಾ ತುಘಲಕನ ಅರಮನೆಯಲ್ಲಿ 40,000 ಗುಲಾಮರಿದ್ರು ಎಂಬ ಮಾಹಿತಿಯನ್ನು ಸಹ ಕೊಡ್ತಾನೆ ಸಿರಾಜ್ ಜಫಿ. ಫಿರೋಜ್ ಶಾ ತುಘಲಕ್ ಟ್ರೀಟೆಡ್ ಹಿಸ್ slaves ಲೈಕ್ ಹಿಸ್ ಓನ್ ಸನ್ಸ್. ಅಂದರೆ ಫಿರೋಜ್ ಶಾ ತುಘಲಕನ ಒಂದು ಮಾನವೀಯ ಗುಣ ಇದೆ ಅನಿಸುತ್ತೆ. ಫಿರೋಜ್ ಶಾ ತುಘಲಕ್ ತನ್ನ ಗುಲಾಮರನ್ನ ತನ್ನ ಸ್ವಂತ ಮಕ್ಕಳ ಹಾಗೆ ಟ್ರೀಟ್ ಮಾಡ್ತಾ ಇರ್ತಾನೆ. ಫಿರೋಜ್ ಶಾ ತುಘಲಕ್ ಎಸ್ಟಾಬ್ಲಿಷ್ಡ್ ಸ್ಲೇವ್ ಡಿಪಾರ್ಟ್ಮೆಂಟ್ as called ದಿವಾನಿ ಬಂದಗಾನ್. ಅಷ್ಟೇ ಅಲ್ಲ, ಫಿರೋಜ್ ಶಾ ತುಘಲಕ್ ಗುಲಾಮರಿಗಾಗಿ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನು ದಿವಾನಿ ಬಂದಗಾನ್ ಅಂತ ಕರೆಯಲಾಗುತ್ತದೆ. ಡಿಪಾರ್ಟ್ಮೆಂಟ್ ಫಾರ್ ದ ಎಜುಕೇಶನ್, ಹೆಲ್ತ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅರೇಂಜ್ಮೆಂಟ್ಸ್ ಫಾರ್ ಸ್ಲೇವ್ಸ್. ಆ ಒಂದು ಇಲಾಖೆ, ದಿವಾನಿ ಬಂದಗಾನ್ ಎಂಬ ಇಲಾಖೆ ಗುಲಾಮರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಗುಲಾಮರಿಗೆ ಶಿಕ್ಷಣ ಕೊಡುವುದು, ಅವರ ಒಂದು ಹೆಲ್ತನ್ನು ನೋಡಿಕೊಳ್ಳುವುದು, ಆರೋಗ್ಯವನ್ನು ಕಾಪಾಡುವುದು, ಅವರಿಗೆ ಬೋರ್ಡಿಂಗ್, ಊಟ, ವಸತಿ ಎಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡಿಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಆ ಗುಲಾಮರಿಗಾಗಿ ಕೈಗಾರಿಕೆಗಳನ್ನು ಸಹ ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡುತ್ತಾನೆ. ಗುಲಾಮರು ಬರೀ ದುಡ್ಡು ಕೊಂಡುಕೊಳ್ಳುವುದಷ್ಟೇ ಅಲ್ಲ, ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಸಹ ಕೊಡಬೇಕಾಗಿದ್ದು ರಾಜನ ಕರ್ತವ್ಯ. ಅದನ್ನು ಫಿರೋಜ್ ಶಾ ತುಘಲಕ್ ಮಾಡ್ತಾನೆ ಸಹ. You see the summary of this session. Firoz was staunch Sunni Muslim. ಫಿರೋಜ್ ಶಾ ತುಘಲಕ್ ಸಂಪ್ರದಾಯವಾದಿ ಸುನ್ನಿ ಮುಸ್ಲಿಮಾನಾಗಿರ್ತಾನೆ. ಫಿರೋಜ್ ಶಾ ತುಘಲಕ್ was provided special pensions for scholars. ಫಿರೋಜ್ ಶಾ ತುಘಲಕ್ ಸಂತರಿಗೆ ಮತ್ತು ಕವಿಗಳಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಸಹ ಕೊಟ್ಟಿರ್ತಾನೆ. He treated his slaves like his own sons. ಫಿರೋಜ್ ಶಾ ತುಘಲಕ್ ತನ್ನ ಗುಲಾಮರನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ಟ್ರೀಟ್ ಮಾಡ್ತಾ ಇರ್ತಾನೆ. He abolished 24 injustice taxes also. ಫಿರೋಜ್ ಶಾ ತುಘಲಕ್ ನೋಡಿ 24 ವಿಧದ ತೆರಿಗೆಗಳನ್ನು ರದ್ದು ಮಾಡ್ತಾನೆ. He abolished injustice tortures also. ಫಿರೋಜ್ ಶಾ ತುಘಲಕ್ ಅಪರಾಧಿಗಳಿಗೆ ನೀಡುತ್ತಾ ಇದ್ದಂತಹ ಟಾರ್ಚರ್ಗಳನ್ನು ಕಡಿಮೆಗೊಳಿಸ್ತಾನೆ, ರದ್ದು ಮಾಡ್ತಾನೆ. He provide financial benefits for poor people. ತನ್ನ ರಾಜ್ಯದಲ್ಲಿ ಬಡ ಜನತೆಗಾಗಿ ದಿವಾನಿ ಖೈರತ್ ಎಂಬ ಇಲಾಖೆಯನ್ನು ನಿರ್ಮಾಣ ಮಾಡ್ತಾನೆ. ದಿವಾನಿ ಶಿದತ್ ಎಂಬ ಇಲಾಖೆಯನ್ನು ನಿರ್ಮಾಣ ಮಾಡ್ತಾನೆ. ಪ್ರಜೆಗಳನ್ನು ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳನ್ನು ಸಹ ಆಲಿಸುವುದಕ್ಕೆ ಆ ಇಲಾಖೆ ಜವಾಬ್ದಾರಿಯಾಗಿರುತ್ತೆ. ಈ ರೀತಿಯಾಗಿ ಫಿರೋಜ್ ಶಾ ತುಘಲಕ್ ಲೋಕೋಪಯೋಗಿ ಕಾರ್ಯಗಳು, ಜನಹಿತ ಕಾರ್ಯಗಳು, ಮಾನವೀಯ ಕಾರ್ಯಗಳಲ್ಲಿ ತನ್ನದೇ ಆದ ಸ್ಥಾನಮಾನವನ್ನು ಪಡ್ಕೊಂಡಿರುತ್ತಾನೆ. ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್, I have given some multiple choice questions for you. Please try to answer. What is Darul Shafa? Darul Shafa is called hospital, palace, canal or river. What is this? Hospital is called as a Darul Shafa. Answer is A correct. Name the department of slaves established by Firoz Shah Tughlaq. Which one is correct answer? Diwani Khairat, Diwani Aris, Diwani Bandhagan, Darul Shafa. Diwani Bandhagan is the correct answer. Answer is C. The writer of Firoz Patwai Jahandari, written by
Firoz Shah Tughlaq, Ziauddin Barani, Shamsiraj Afif, and Badwani. Which one is correct? Ziauddin Barani was the writer of Fatwa-i Jahandari. Answer B is correct answer. Which one of the city was not built by Firoz Shah Tughlaq? Jaunpur, Hisar, Tughlaqabad, and Firozabad. Which one city is not constructed by Firoz Shah Tughlaq? Tughlaqabad was not built by Firoz Shah Tughlaq. Answer C. I have it wrong answer, but answer was answer C, correct. Name the department for widows of Muslims and poor girls financial established by Firoz Shah Tughlaq. Which one is correct? Diwani Khairat, Diwani Bandgani, Diwani Barit, or Diwani Shafa? Diwani Khairat was the department for widows and Muslim poor girls. Answer is A, correct answer. Dear students, I have referred this below books: Satish Chandra, Irfan Habib, Farooqi Salma Ahmad, and so I have read some other books also. Thank you, students.